ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಲಾಜಿಕ್. ಇವತ್ತಿನ ವಿಡಿಯೋ ಸಂಬಂಧ ರೂಪದ ಅಥವಾ ಹೋಲಿಕೆಯ ಪ್ರಶ್ನೆಗಳು, ಅನಲಾಜಿ ಕ್ವೆಶನ್ಸ್ ಅಂತ ಹೇಳ್ತೀವಿ. ಈ ಅನಲಾಜಿ ಕ್ವೆಶನ್ಸ್ ಸಂಬಂಧ ರೂಪದ ಪ್ರಶ್ನೆಗಳಲ್ಲಿ ಒಟ್ಟು 8 ಚಿತ್ರ ಇರ್ತವೆ. ಈ 8 ಚಿತ್ರಗಳನ್ನು ತಲಾ 4ರಂತೆ ಸಮಸ್ಯಾ ಚಿತ್ರಗಳು ಮತ್ತು ಉತ್ತರ ಚಿತ್ರಗಳೆಂದು ವಿಂಗಡಿಸಿರ್ತಾರೆ. ಪ್ರತಿಯೊಂದು ಪ್ರಶ್ನೆಗಳಲ್ಲಿ ಸಮಸ್ಯಾ ಚಿತ್ರಗಳ ಒಂದು 2 ಗುಂಪನ್ನು ಮಾಡಿರ್ತಾರೆ. ಓಕೆನಾ, ಇಲ್ಲಿ ಈ ಥರ 2 ಗುಂಪನ್ನು ಮಾಡಿರ್ತಾರೆ. ಎ ಬಿ ಅಂತ ಹೇಳಿ, ಎ ಒಂದು ಗುಂಪು, ಬಿ ಒಂದು ಗುಂಪು. ನೆಕ್ಸ್ಟ್ ಎರಡನೇ ಗಣದಿರ್ತದಲ್ಲ, 2ನೇ ಗುಂಪು, ಇದರಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆನ ಹಾಕಿರ್ತಾರೆ. ಮೊದಲ ಒಂದು 2 ಸಮಸ್ಯಾ ಚಿತ್ರಗಳ ನಡುವೆ ಒಂದು ರೀತಿ ಸಂಬಂಧ ಇರುತ್ತೆ. ಈ ರೀತಿಯ ಸಂಬಂಧ 3 ಮತ್ತು 4ನೇ ಸಮಸ್ಯಾ ಚಿತ್ರಗಳ ನಡುವೆನೂ ಇರಬೇಕು. ಪ್ರಶ್ನೆ ಚಿಹ್ನೆ ಹಾಕಿರ್ತೀವಲ್ಲ, ಆ ಸ್ಥಾನದಲ್ಲಿ ಇರಬೇಕಂತ ಸೂಕ್ತವಾದಂಥ ಉತ್ತರ, ಆ ಚಿತ್ರನ ಕೊಟ್ಟಿರುವ ಉತ್ತರ ಚಿತ್ರಗಳಿಂದ ಆರಿಸಿ ಆ ಉತ್ತರ ಚಿತ್ರದ ಆಯ್ಕೆಯನ್ನು ಉತ್ತರ ಪತ್ರಿಕೆಯಲ್ಲಿ ತುಂಬಬೇಕು. ಓಕೆನಾ, ಸೊ ಇನ್ನು ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಕ್ವೆಶನ್ ನೋಡೋಣ. ಈಗ ಅರ್ಥ ಆಗುತ್ತೆ. ಓಕೆನಾ, ಇವು ಇಲ್ಲಿ ಕೊಟ್ಟಿರುವಂಥವು ಸಮಸ್ಯಾ ಚಿತ್ರಗಳು, ಇವು ಉತ್ತರ ಚಿತ್ರಗಳು. ಆಯಿತಾ, ಇಲ್ಲಿ ಮೊದಲನೇ 2 ಇರುವಂಥ ಸಂಬಂಧನ 3 ಮತ್ತು 4ನೇ ಚಿತ್ರಗಳಲ್ಲೂ ಇರಬೇಕು. ಆ ಒಂದು ಸಂಬಂಧನ ಗುರುತಿಸಿ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಇರಬೇಕಾದಂತಹ ಚಿತ್ರ ಯಾವುದು ಅನ್ನೋದನ್ನು ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ನಿಂದ ಏನು ಮಾಡಿ, ಗೆಸ್ ಮಾಡಿ ನಾವು ಆನ್ಸರ್ನ ಟಿಕ್ ಹಾಕಬೇಕಾಗತ್ತೆ. ಈಗ ಫಸ್ಟ್ ಕ್ವೆಶನನ್ನು ನೋಡೋಣ. ಈ ಮೊದಲನೇ 2ರಲ್ಲಿ ಯಾವ ರೀತಿಯ ಒಂದು ಸಂಬಂಧ ಇದೆ ಅಂತ ನೋಡಿ ಇಲ್ಲಿ ಬರೋದು ಯಾವ ಚಿತ್ರ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ನೋಡಿ, ಮೊದಲು ಹೊರಗಡೆ ಒಂದು ಸರ್ಕಲ್ ವೃತ್ತ ಹಾಕಿದ್ದಾರೆ, ಒಳಗಡೆ ಟ್ರಯಾಂಗಲ್ ಇದೆ, ಅಂದರೆ ತ್ರಿಭುಜ, ಅದರ ಮಧ್ಯದಲ್ಲಿ ಡಾಟ್ ಇದೆ. ಅದೇ ಸೆಕೆಂಡ್ ಚಿತ್ರದಲ್ಲಿ ಏನಿದೆ ಅಂದರೆ 2 ಆಕೃತಿಗಳು ಅದಲು ಬದಲಾಗಿದ್ದಾವೆ. ಆಯಿತಾ, ಹೊರಗಡೆ ತ್ರಿಭುಜ, ಒಳಗಡೆ ವೃತ್ತ, ಮಧ್ಯದಲ್ಲಿ ಒಂದು ಪಾಯಿಂಟ್ ಇಟ್ಟಿದ್ದಾರೆ. ಸೊ ಈ ರೀತಿಯೇ ನಾವೇನು ಮಾಡಬೇಕಾಗತ್ತೆ, ನೆಕ್ಸ್ಟ್ ಚಿತ್ರಕ್ಕೂ ಮಾಡಬೇಕು. ಇಲ್ಲಿ ಹೊರಗಡೆ ತ್ರಿಭುಜ, ಒಳಗಡೆ ಚೌಕ, ಮಧ್ಯದಲ್ಲಿ ಒಂದು ಬಿಂದು ಇಟ್ಟಿದ್ದಾರೆ, ಒಂದು ಚುಕ್ಕಿ ಡಾಟ್ ಇದೆ ಅಂದ್ರೆ, ಈಗ ನಾವು ನೆಕ್ಸ್ಟ್ ಹೊರ ಆಕೃತಿನ ಚೌಕವಾಗಿ ಬಿಡಿಸಿ ಮಧ್ಯದಲ್ಲಿ ತ್ರಿಭುಜನ ಹಾಕಿ ನೆಕ್ಸ್ಟು ಡಾಟ್ನ ಇಡಬೇಕು. ಸೊ ಈ ರೀತಿಯ ಒಂದು ಉತ್ತರ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ. ಓಕೆನಾ, ಇದೇ ಥರನೇ ನಾವು ಇಷ್ಟು ಏನು ಮಾಡಬೇಕು, ಪ್ರಶ್ನೆನ ಬಿಡಿಸ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ನ ನೋಡೋಣ. ಇಲ್ಲಿ ಫಸ್ಟ್ ಡಯಾಗ್ರಾಮಲ್ಲಿ ಒಂದು ಟ್ರಯಾಂಗಲ್, ತ್ರಿಭುಜ, ಚೌಕ, ವೃತ್ತ. ಆಮೇಲೆ ಇಲ್ಲೇನು ಮಾಡಿದ್ದಾರೆ, ಕೊನೆ ಇರೋಂತಹ ವೃತ್ತನ ಹೊರಗಡೆ ಬಿಡಿಸಿ 2ನೇ ಇರೋಂತಹ ಒಂದು ಚೌಕನ ಮೇಲೆ ಹಾಕಿ ನೆಕ್ಸ್ಟ್ ಫಸ್ಟ್ ಇರೋವಂಥ ಡಯಾಗ್ರಾಮ್ ಆಕೃತಿ ತ್ರಿಭುಜನ ಕೆಳಗೆ ಬಿಡಿಸಿದ್ದಾರೆ. ಅದೇ ಥರ ಇಲ್ಲೂ ನಾವು ಮಾಡಬೇಕು. ಲಾಸ್ಟ್ ಇರೋವಂಥ ಆಕೃತಿ ಯಾವುದು, ತ್ರಿಭುಜ, ಅದನ್ನೇನು ಮಾಡೋಣ, ಫಸ್ಟ್ ಹೊರಗಡೆ ಬಿಡಿಸೋಣ. ನೆಕ್ಸ್ಟ್ ಮಧ್ಯದಲ್ಲಿರುವಂತಹ ಆಕೃತಿ ವೃತ್ತ, ಅದನ್ನು ಮೇಲೆ, ನೆಕ್ಸ್ಟು ಸ್ಕ್ವೇರ್, ಚೌಕ ಕೆಳಗಡೆ. ಈ ರೀತಿ ಯಾವುದಿರೋದಿಲ್ಲಿ, ಅದು ಆಪ್ಷನ್ ಸಿ ಆಗಿರುತ್ತೆ ಅಲ್ವಾ, ಕರೆಕ್ಟ್ ತಾನೆ? ಸೊ ಈ ರೀತಿ ಸಂಬಂಧನ ನಾವು 3 ಮತ್ತು 4ನೇದಕ್ಕೆ ಕೊಟ್ವಿ. ಕೊನೆಯಲ್ಲಿರುವಂಥ ಚಿತ್ರನ ದೊಡ್ಡದು ಹೊರಗಡೆ ಬಿಡಿಸಿ ನೆಕ್ಸ್ಟ್ ಇರೋ ಚಿತ್ರಗಳನ್ನು ಮೇಲೆ ಕೆಳಗೆ ಹೆಂಗೆ ಬಿಡಿಸ್ತೀವಿ, ಇಷ್ಟೇ ಇದು. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಇಲ್ಲೇನು ಮಾಡಿದ್ದಾರೆ ಅಂತ ನೋಡಿದಾಗ ಹೊರಗಡೆ ಚೌಕ ಆಕೃತಿ ಇದೆ, ಆಮೇಲೆ ನೆಕ್ಸ್ಟು 3 ವೃತ್ತನ ಹಾಕಿದ್ದಾರೆ. ಅದೇ ಆಕೃತಿಗಳು ಅದ್ಲಾ ಬದಲಿ, ವೃತ್ತ ಹೊರಗಡೆ, ಚೌಕ ಇಲ್ಲಿ 3 ಚೌಕನ ಬಿಡಿಸಿದ್ದಾರೆ. ಅಂದ್ರೇನು, ಆಕೃತಿಗಳನ್ನು ನಾವು ಅದಲು ಬದಲು ಮಾಡಬೇಕು. ಮಾಡಿದಾಗ ಇಲ್ಲಿ ಯಾವ್ದು ಆಕೃತಿ ಇದೆ, ಜಸ್ಟ್ ಒಂದು ಲೈನ್ ಇದೆ, ಆ ಲೈನ್ ಹೆಂಗೆ ಬಿಡಿಸಿ ತ್ರಿಭುಜನ 3 ತ್ರಿಭುಜನ ಹಿಂಗೆ ಬಿಡಿಸಿದಾಗ, ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಇಲ್ಲಿ, ದಟ್ ಈಸ್ ಆಪ್ಷನ್ ಎ. ಓಕೆನಾ, ಈಸಿ ಇತ್ತಿದು. ನೆಕ್ಸ್ಟು 4ನೇ ಉತ್ತರನ ನೋಡಿದಾಗ ಬಾಣದ ಗುರುತು ಏನಾಗಿದೆ, ಮಿರರ್ ಆಗಿದೆ, ಉಲ್ಟಾಗಿದೆ. ಒಂದು ಬಾಣ ಈ ಕಡೆ ಆಗಿದೆ, ಇನ್ನೊಂದು ಈ ಸೈಡ್ ಆಗಿದೆ. ಸೊ ಈ ಥರ ಈ ಮೆಟ್ಲು ಥರ ತೋರಿಸಿದಾರಲ್ಲ, ಇದ್ರದ್ದು ಉಲ್ಟಾ ನಾವು ನೋಡಿದಾಗ ಯಾವ್ದು ಬರುತ್ತೆ, ಇಮೇಜ್ ದಟ್ ಈಸ್ ಆಪ್ಷನ್ ಎ. ಇದರ ಒಂದು ಮಿರರ್ ಇಮೇಜ್ ಯಾವುದಾಗಿರುತ್ತೆ, ಆಪ್ಷನ್ ಎ ಆಗಿರುತ್ತೆ. ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ವೆಶನ್ ಇದು ನೋಡಿ, ಇಲ್ಲಿ ಕೊಟ್ಟಿರೋದು
ಎರಡು ವೃತ್ತ ಮೇಲೆ ಕೆಳಗಡೆ ಈ ಥರ ಒಂದು ಬಾಣದ ಗುರುತಿದೆ. ನೆಕ್ಸ್ಟು ಅದರದ್ದೇ ಏನು ಆಕೃತಿಗಳು ಉಲ್ಟಾ ಪಲ್ಟಾಗಿರೋದು. ಇಲ್ಲಿ ಕೆಳಗಿರೋದು ಇಲ್ಲಿ ಮೇಲೆ 2 ಸಲ, ಇಲ್ಲಿ ಮೇಲೆ ವೃತ್ತ ಇದೆ, ಅದು ಕೆಳಗೆ ಒಂದು ಸತಿ. ಇದೇ ಒಂದು ಸಂಬಂಧವನ್ನು ನಾವು 3 ಮತ್ತು 4ನೇದಕ್ಕೆ ಸ್ಟಾರ್ಟ್ ಮಾಡಬೇಕು, ಜೋಡಿಸ್ಬೇಕು. ಇಲ್ಲಿ ಕೆಳಗಿರುವಂತಹ ಚೌಕನ ನಾನೇನು ಮಾಡ್ತೀನಿ, ಮೇಲ್ಗಡೆ ಬಿಡಿಸ್ಬೇಕು. ಎಷ್ಟು ಸಲ ಬಿಡಿಸ್ತೀರಾ? 2 ಚೌಕನ 1 ಚೌಕನ? ಇಲ್ಲಿ ನೋಡಿ, ಇದು ಬಾಣದ ಗುರುತು ಹಾಕಿದಾಗ ಇಲ್ಲಿದು 1 ಸಲ ಮಾಡಿದರೆ ಇಲ್ಲಿ 2 ಸತಿ ಮಾಡಿದ್ದಾರೆ, ಹೌದಲ್ವಾ? ಹಾಗಂದ್ರೆ ಇಲ್ಲಿ 2 ಸತಿ ಐತಂದ್ರೆ ನಾವು ಎಷ್ಟು ಸಲ ಮಾಡಬೇಕಲ್ಲಿ? ಮೇಲ್ಗಡೆ ಹೋದಾಗ 1 ಸಲ. ಇಲ್ಲಿ ಸಿ ಶೇಪಲ್ಲಿ 1 ಸತಿ ಮಾಡಿದ್ರೆ ಈ ಕಡೆ ಎಷ್ಟು ಸಲ ಮಾಡಬೇಕು? 2 ಸಲ. ಈ ಥರದ್ದು ಒಂದು ಆಪ್ಷನ್ ಯಾವುದು ಇದರಲ್ಲಿ? ದಟ್ ಈಸ್ ಆಪ್ಷನ್ ಬಿ. ಇಷ್ಟೇ. ಸೊ ಇಲ್ಲಿ 2 ಟೈಮ್ಸ್ ಮಾಡಿದ್ದಾರೆ ಅಂತಂದು ಹೇಳಿ ನಾವು ಈ ಕಡೆ ಮಾಡೋಂಗಿಲ್ಲ. ಇಲ್ಲಿ 1 ಸತಿ ಬಿಡಿಸಿದ್ದಾರೆ, ಇಲ್ಲಿ 2 ಸತಿ. ಅಪೋಸಿಟ್ ಮಾಡಿದಾಗ 2 ಸತಿ. ಇಲ್ಲಿ 2 ಸತ ಡ್ರಾ ಮಾಡಿದರೆ ಸ್ಕ್ವೇರ್ ಅಂದರೆ ಇಲ್ಲಿ ಬಂದಾಗ ಮೇಲೆ 1 ಸತಿ, ಈ ಕೆಳಗೆ 2 ಸತಿ. ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್. ಇಲ್ಲಿ ಏನಾಗೈತೆ ನೋಡಿರಿ, ಇಲ್ಲಿ ಮೇಲೆ 3 ಡಾಟ್ಸ್, ಓಕೆನಾ? ಅದನ್ನು ಜಾಯಿನ್ ಮಾಡೋಕ್ಕೆ 3 ಲೈನ್ಸ್ನ ಬಿಡಿಸಿದ್ದಾರೆ. ಎರಡನೇದ್ರೊಳಗೆ ಏನು ಮಾಡಿದ್ದಾರೆ, ಆ ಡಾಟ್ಸ್ನ ಅಲ್ಲೇ ಇಟ್ಟು ಆ 3 ಲೈನ್ಸ್ನ ಕೆಳಗೆ ಉಲ್ಟಾ ಥರ ಮಾಡಿದ್ದಾರೆ, ಓಕೆನಾ? ಅಪೋಸಿಟ್ ಕೆಳಗೆ ಹೊಳಿಸಿದ್ದಾರೆ ಅದನ್ನು. ಈಗ ನಾವು ಈ ಕಡೆ ಏನು ಮಾಡಬೇಕು, ಈ ಡೈಗ್ರಾಮಿನಲ್ಲಿ ಅಂದ್ರೆ ಡಾಟ್ಸ್ನ ಹಾಗೆ ಬಿಟ್ಟು ಈ ಹಿಂಗೆ ಬಂದಿರೋದನ್ನು ಉಲ್ಟಾ ಮಾಡಿ ನೋಡಿದಾಗ ಈ ಥರ ಬರುತ್ತೆ, ಓಕೆನಾ? ಸೊ ಈ ಥರ ಬಂದಾಗ ಸೊ ಯಾವುದು ಆಪ್ಷನ್ ಕರೆಕ್ಟ್ ಇದರಲ್ಲಿ? ಈ ಥರ ಬಂದಿರೋದು. ಈ ಲೈನ್ ಮಾತ್ರ ಏನು ಮಾಡ್ತೀವಿ ನಾವು, ವಿ ಶೇಪ್ ಲೈನ್ ಬಂದಿತ್ತಲ್ಲ, ಇದು ಹಿಂಗೆ ಉಲ್ಟಾ ಮಾಡ್ತೀವಿ, ಅದು ಬಂದಿರೋದು. ದಟ್ ಈಸ್ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಸರ್ಕಲ್ ಆದಮೇಲೆ ಒಂದು 4 ಲೈನ್ಸ್ನ ಹಾಕಿದ್ದಾರೆ. ಸೊ 4 ಲೈನ್ಸ್ ನೆಕ್ಸ್ಟ್ ಬಂದಿರೋದು ವಜ್ರಾಕೃತಿ. ನೆಕ್ಸ್ಟ್ ಯಾವ ಒಂದು ಆನ್ಸರ್ ಕರೆಕ್ಟ್ ಆಗಬಹುದು? ಇಲ್ಲಿ ವಜ್ರಾಕೃತಿಗೆ ನಾವೇನು ಮಾಡ್ತೀವಿ, ಅಲ್ಲೂ ಕೂಡ 4 ಲೈನ್ ಹಾಕಬೇಕು. 1 2 3 4 ಹಾಕಿದಾಗ ಯಾವುದು ಕರೆಕ್ಟ್ ಆನ್ಸರ್ ಇಲ್ಲಿ? ದಟ್ ಈಸ್ ಆಪ್ಷನ್ ಎ. ಬಿ ಬರಲ್ಲ, ಇಲ್ಲಿ ಬರೀ ನಾವು 2 ಲೈನ್ಸ್ ಹಾಕಿದ್ದಾರೆ. ಇಲ್ಲಿ ಸಿ ಒಳಗೆ ಈ ಲೈನ್ ಇಲ್ಲ, ಇದರಲ್ಲಿ ಈ ಲೈನ್ ಇಲ್ಲ. ಸೊ ದಟ್ ಈಸ್ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ. ನೆಕ್ಸ್ಟು 8th ಕ್ವೆಶನ್. ಇಲ್ಲಿ ಸ್ಕ್ವೇರ್ ಹೊರಗಡೆ ಸ್ಕ್ವೇರ್ ಚಿತ್ರ ಕೊಟ್ಟು ಮಧ್ಯದಲ್ಲಿ ಟ್ರಯಾಂಗಲ್ ಇಟ್ಟು ನೆಕ್ಸ್ಟ್ ಒಂದು ಸಂಬಂಧ ಯಾವ ರೀತಿ ಮಾಡಿದೆ, ಅವು ಎರಡೂ ಆಕೃತಿಗಳು ಅದ್ಲಾ ಬದಲಿ. ಒಳಗಿರುವಂತಹ ಟ್ರಯಾಂಗಲ್ ಹೊರಗೆ ಬಂದು ಹೊರಗಡೆ ಇರೋವಂಥ ಸ್ಕ್ವೇರ್ನ ಒಳಗಿಟ್ಟು ಅದನ್ನು ಶೇಡ್ ಮಾಡಿದ್ದಾರೆ. ಸೊ ಅದೇ ಥರ ಇದನ್ನು ಮಾಡಬೇಕು. ಈಗ ಒಳಗಿರೋವಂತಹ ಟ್ರಯಾಂಗಲ್ ಡೌನ್ವರ್ಡ್ ಕೆಳಮುಖ ಇದೆಯಲ್ಲ, ಆ ಥರನೇ ಬಿಡಿಸೋಣ. ಬಿಡಿಸಿ ಹೊರಗಡೆ ಇರುವಂತಹ ಸ್ಕ್ವೇರ್ನ ನಾವು ಒಳಗೆ ಬಿಡಿಸಿ ಅದಕ್ಕೇನು ಮಾಡಬೇಕು, ಶೇಡ್ ಮಾಡಬೇಕು. ಹೊರಗಿನ ಆಕೃತಿಗೆ ನಾವು ಶೇಡ್ ಮಾಡಿದಾಗ ಈ ಥರದ ಆಕೃತಿ ಯಾವುದು ಇದರಲ್ಲಿ? ದಟ್ ಈಸ್ ಆಪ್ಷನ್ ಡಿ. ಎ ಕೂಡ ಕೆಳಗಡೆ ಇದೆ, ತ್ರಿಭುಜದ ಮುಖ ಕೆಳಗೈತಿ, ಒಳಗಿರುವಂಥ ಸ್ಕ್ವೇರ್ನ ಅವರು ಶೇಡ್ ಮಾಡಿಲ್ಲ. ಸೊ ಇದು ಕರೆಕ್ಟ್ ಅಲ್ಲ. ಇಲ್ಲಿ ತ್ರಿಭುಜದ ಮುಖ ಮೇಲ್ ಮಾಡಿದ್ದಾರೆ, ಸೊ ಇದು ಕರೆಕ್ಟ್ ಅಲ್ಲ. ಇದು ಮೇಲಿದೆ, ಇದು ಕರೆಕ್ಟ್ ಅಲ್ಲ. ಸೊ ಇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಸೊ ಇದನ್ನು ನೋಡಿದಾಗ ಇದ್ರ ನಡುವಿರುವಂಥ ರಿಲೇಷನ್, ಅನಾಲಜಿ, ಸಂಬಂಧ ಏನಿದೆ ಅಂದ್ರೆ ಜಸ್ಟ್ ಅದು ಮಿರರ್ ಇಮೇಜ್. ಸೊ ಮಿರರ್ ಇಮೇಜ್ ಆಗಿದೆ, ಕನ್ನಡಿ ಒಳಗಿಟ್ಟಾಗ ಹೆಂಗೆ ಕಾಣಿಸುತ್ತಲ್ಲ ಆ ಥರದ ಇಮೇಜ್. ಸೊ ಇಲ್ಲಿ ಸಿ ಮತ್ತು ಡಿ, ಸಿಗಿರುವಂಥ ಅಂದರೆ 3ನೇ ಒಂದು ಪ್ರಶ್ನೆ ಇರೋವಂಥ ಮಿರರ್ ಇಮೇಜ್ನ ನಾವು ಇಲ್ಲಿ ಜಸ್ಟ್ ಹುಡುಕಬೇಕಾಗತ್ತೆ. ಮಿರರ್ ಇಮೇಜ್ ಯಾವುದು ಇದರಲ್ಲಿ ಕರೆಕ್ಟು ಅಂತ ನೋಡಿದಾಗ ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಮಿರರ್ ಇಮೇಜ್. ಈ ಒಂದು ಇಮೇಜ್ಗೆ ಕರೆಕ್ಟು ಮಿರರ್ ಇಮೇಜ್ ಆಗೋದು ಯಾವುದು ಅಂದರೆ ದಟ್ ಈಸ್ ದರ್ಪಣ ಪ್ರತಿಬಿಂಬ ನೋಡಿದಾಗ ಸಿ. ಹಿಂಗೆ ಬರಬೇಕು, ನೆಕ್ಸ್ಟ್ ಹಿಂಗೆ ಇದು ಎಲ್ಲ ಕರೆಕ್ಟ್, ಒಳಗಿನ ಲೈನ್ಸು ಎಲ್ಲ ರೀತಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಓಕೆನಾ? ಸೊ ಇಲ್ಲಿ ಇದ್ರೊಳಗೆ ಈ ಲೈನ್ ಮಿಸ್ ಆಗಿದೆ, ಓಕೆ. ಇದರೊಳಗೆ ಇದೊಂದು ಎಕ್ಸ್ಟ್ರಾ ಇದೆಲ್ಲ ತಪ್ಪು ಬಂದಿದೆ, ಇದು ತಪ್ಪಿದೆ ಡಯಾಗ್ರಾಮ್. ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ನ ನೋಡಿದಾಗ ಇಲ್ಲಿ ಹೊರಗಡೆ ಒಂದು ಓವೆಲ್ ಇದೆ, ಅದಕ್ಕೆ ಶೇಡ್ ಮಾಡ್ಯಾರ. ನೆಕ್ಸ್ಟ್ ಬರೋದು ಒಂದು ಪಂಚಭುಜಾಕೃತಿನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಆ ಪಂಚಭುಜಾಕೃತಿನ ಉಲ್ಟಾ ಮಾಡಿ ಕೆಳಮುಖವಾಗಿ ಮಾಡಿ ಓವೆಲ್ನ ಒಳಗಿಟ್ಟು ಅರ್ಧ ಶೇಡ್ ಮಾಡಿದ್ದಾರೆ, ಓಕೆನಾ? ಸೇಮ್ ಇದೇ ಥರನ ನಾವು ಇದನ್ನು ಮಾಡಬೇಕೀಗ. ಈ ಪಂಚಭುಜಾಕೃತಿನ ಸೀದಾ ಇಡಬೇಕು. ಸೀದಾ ಇಟ್ಟಾದಮೇಲೆ ಹೊರಗಡೆ ಇರುವಂಥ ಸರ್ಕಲ್ನ ಒಳಗೆ ಮಾಡಿ ನಾವೇನು ಮಾಡಬೇಕೀಗ, ಅದಕ್ಕೆ ಅರ್ಧ ಶೇಡನ್ನು ಮಾಡಬೇಕು. ಇಲ್ಲಿ ಮೇಲ್ಗಡೆ ಟಚ್ ಮಾಡಿದಾರಲ್ಲ,
ಇದನ್ನು ನಾವಿಲ್ಲಿ ಏನು ಮಾಡ್ತೀವಿ, ಇಲ್ಲಿ ಕೆಳಗಡೆ ಈ ಒಂದು ಬೇಸ್ಗೆ ಟಚ್ ಮಾಡಿ ಇದನ್ನು ಅರ್ಧ ಶೇಡನ್ನು ಮಾಡಬೇಕು. ಅರ್ಧ ಶೇಡ್ ಮಾಡಿದಾಗ ಯಾವ ಥರ ಈ ಕಡೆ ಬರ್ತೈತಿ. ಓಕೆನಾ, ಇದು ಯಾವ ಥರ ಇದೆ ಎಲ್ಲಿ ಕರೆಕ್ಟ್ ಆನ್ಸರ್? ದಟ್ ಈಸ್ ಆಪ್ಷನ್ ಸಿ. ಎ ಯಾಕಲ್ಲ ಅಂತ ನೋಡಿದಾಗ, ಓಕೆ ಪಂಚಭುಜಾಕೃತಿ ಮೇಲ್ಮುಖ ಮಾಡಿದ್ದಾರೆ, ಕರೆಕ್ಟ್. ಬಟ್ ಸರ್ಕಲ್ನ ವೃತ್ತನ ಎಲ್ಲಿ ಅಂಟಿಸ್ಬೇಕಿತ್ತು ಅವರು? ಕೆಳಗಡೆ ಬೇಸ್ಗೆ ಇಡಬೇಕಿತ್ತು. ಸೊ ದಟ್ ಈಸ್ ರಾಂಗ್. ಇದು ಕೂಡ ರಾಂಗ್, ಇದು ರಾಂಗ್ ಆಗುತ್ತೆ. ಬಿ ಅಲ್ಲಿ ಈ ಒಂದು ಆಕೃತಿ ಕೆಳಮುಖ, ಇದು ಕೂಡ ರಾಂಗ್. ಡಿ ಅಲ್ಲೂ ಕೂಡ ಕೆಳಮುಖ, ಇದು ಕೂಡ ರಾಂಗ್. ಸೊ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಹೆಚ್ಚಿನ ಅನಲಾಜಿ ಕ್ವೆಶನ್ಸ್ನ, ನಾವು ಓದೋ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ಕ್ವೆಶನ್ಸ್ನ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಮಿಸ್ ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.